ಇನ್ನು DCM ಕೂಡ ಮಾತನಾಡಿದ್ದಾರೆ. ಸಚಿವರು ಹೇಳಿದ್ದಾರೆ ಅಂತಷ್ಟೇ ಅಧಿಕಾರಿ ತಿಳಿಸಿದ್ದಾರೆ. ಈ ಬಗ್ಗೆ ದಾಖಲೆ ಇದ್ರೆ ಖಂಡಿತ ಕ್ರಮ ಆಗತ್ತೆ. ಯಾರನ್ನ ಕೂಡ ಈ ಕೇಸ್ನಲ್ಲಿ ರಕ್ಷಣೆ ಮಾಡುವಂತ ಉದ್ದೇಶ ಇಲ್ಲ ಅಂತ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮಾತನಾಡಿದ್ದಾರೆ. ನಮಗೆ ದುಡ್ಡು ಮುಖ್ಯ, ಅಧಿಕಾರಿಗಳದನ್ನ ಪತ್ತೆ ಹಚ್ಚುತ್ತಾರೆ. ಈ ಬಗ್ಗೆ ಕೆಲ ಅಧಿಕಾರಿಗಳ ಮೇಲೆ ಕ್ರಮ ಆಗಿದೆ. ಯಾರು ಕೊಡ್ಲಿ ಬಿಡ್ಲಿ ಕೇಸು CBIಗೆ ಹೋಗುತ್ತೆ. CBIಗೆ ಹೋದ್ರೆ ಕೇಸಿಗೆ ಸಹಕಾರ ಕೊಡ್ತೀವಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಈಶ್ವರಪ್ಪನವ್ರಿಗೆ ನೇರವಾಗಿ ಹೇಳಿದ್ರು ಅವರು ಇಂಥವ್ರೆ ಅಂತ. ಇದು ಮಂತ್ರಿ ಹೇಳಿದ್ದಾರೆ ಅಂತ ಅಧಿಕಾರಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಗೇನಾದ್ರು ದಾಖಲೆ ಪ್ರೂಫು ಇನ್ವಾಲ್ವ್ಮೆಂಟು ಮತ್ತೊಂದು ಏನಾದ್ರು ಇತ್ತು ಅಂತಂದರೆ ನಮಗೆ ನಮ್ಮ ಗೌರವನ ಇನ್ವೆಸ್ಟಿಗೇಷನ್ ಆಗೋವರೆಗೂ ಕೂಡ ನಾವು ಏನು ಮಾಡಬೇಕು, ಖಂಡಿತ ನಮ್ಮ ಸರ್ಕಾರ ಪಾರದರ್ಶಕವಾಗಿರಬೇಕು. ನಾವು ಯಾರನ್ನೂ ಸ್ಪೇರ್ ಮಾಡೋಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ, ಉದ್ಭವ ಆಗುವುದಿಲ್ಲ. ವಿ ವಿಲ್ ಟೇಕ್ ಆ್ಯಕ್ಷನ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆ್ಯಂಡ್ ಸೇಫ್ ಗಾರ್ಡ್ ದಿ ಗೌರ್ಮೆಂಟ್. ನಮಗೆ ದುಡ್ಡು ಇಂಪಾರ್ಟೆಂಟು. ಆ ದುಡ್ಡುಗೂ ನಮ್ಮ ಅಧಿಕಾರಿಗಳು ಹೋಗಿ ಎಲ್ಲೆಲ್ಲಿ ಏನೇನಾಗಿದೆ ಅಂತೇಳಿ ಎಲ್ಲ ಟ್ರೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ನಮಗೊಂದು 2-3 ದಿನ ಟೈಮ್ ಬೇಕು ನಮಗೆ. ಅದೆಲ್ಲ ಆದಮೇಲೆ ಡೆಫಿನೆಟ್ಲಿ ವಿ ವಿಲ್ ಟೇಕ್ ಆ್ಯಕ್ಷನ್. ಯಾರ ಮೇಲಾದ್ರೂ ಕೆಲವೆಲ್ಲ ಅರೆಸ್ಟ್ಗಳು ಆಗಿದೆ, ಏನು ಆ್ಯಕ್ಷನ್ ತಗೋಬೇಕು ಆಗಿದೆ. ಅದಕ್ಕೆ ನಾವು ಹಿಂದೆ ಎಲ್ಲ ನಾವು ಮಾದರಿ ಆಗಿದ್ದೀವಿ. ಈಗೇನು ನಾವು ನಮ್ಮ ಮಿನಿಸ್ಟ್ರು ಬಂದ ನಂತರ ಮಾತಾಡಿದ್ರು, CM ಹತ್ರ ಮಾತಾಡಿದ್ರು, ತಿರ್ಗಾ ನಾವೆಲ್ಲ ಎನ್ಕ್ವೈರಿ ಮಾಡ್ತಾ ಇದೀವಿ. ಅವನು ಹೇಳ್ತಾ ಇದ್ದಾನೆ, ಅವನು ಯಾರೊಬ್ಬ ರವಿ ಅಂತ, ಅವನು ನನ್ನ ಮೇಲೆ ಹೇಳವನೆ. ಯಾರು? ನನ್ನ ಮೇಲೆ. ಅವನು ನಾನಿಬ್ರು ಪಾರ್ಟ್ನರ್ಸು ಇದಕ್ಕೆ. ರವಿ ನಾನಿಬ್ರು ಹಂಚ್ಕೊಂಡಿದ್ದೀವಿ. ಅವ್ರು ಹೇಳಿದಾರಲ್ಲಪ್ಪ ಇದನ್ನ ಅವ್ರಿಬ್ರದ್ದು ಪಾರ್ಟ್ನರ್ ಇದೆ ಅಂತ, ಇಬ್ರು ಹಂಚ್ಕೊಂಡಿದ್ವಿ. ರಾಜೀನಾಮೆ ಕೊಡುವವರೆಗೂ ಬಿಡಲ್ಲ. ಈ ಒಂದು ವಿಚಾರ ತಾರ್ಕಿಕ ಅಂತ ಕೊಂಡೊಯ್ತೀವಿ ಅಂತ ಬಿಜೆಪಿ ಹೇಳ್ತಾರೆ. ತಪ್ಪಿಲ್ಲ ರೀ. ನೋಡಿ, ಒಂದು ಪ್ರೊಸೀಜರ್ ಇದೆ. ಇಷ್ಟು ಕೋಟಿ ಆದಮೇಲೆ ನ್ಯಾಚುರಲಿ ನಾನು ಕೊಡಲಿ ನೀವು ಕೊಡದೆ ಹೋದ್ರೂ ಅದು CBIಗೆ ಹೋಗ್ತದೆ. ಪ್ರೊಸೀಜರ್ ವಿ ಆಲ್ಸೋ ನೋ ದಟ್. ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಬೇಡಿ. ಒಂದಿಷ್ಟು ಅಮೌಂಟ್ ಆದಮೇಲೆ ಯಾವ್ದಾದ್ರು ಬ್ಯಾಂಕ್ಸಲ್ಲಿ ಏನಾದ್ರು ಈ ಥರ ಆಗಿತ್ತು ಅಂತಂದರೆ ಏನು ಯಾವ ಸರ್ಕಾರ ಕೊಡಬೇಕಾದ್ದು ಇಲ್ಲ, ಅವರು ತಗೋಬೇಕಾದಿಲ್ಲ. ನ್ಯಾಚುರಲ್ ದಿ ಸಾಲ್ವ್ ವಿಲ್ ಗೋ ಟು ದಿ CBI. ವಿ ನೋ ದಟ್. ವಿ ಆರ್ ರೆಡಿ ಟು ಕೋಆಪರೇಟ್. ಅವರು ಸರಿಯಾಗಿ ರಾಜಕಾರಣ ಇಲ್ಲದೆ ರಾಜಕೀಯ ಇನ್ವೆಸ್ಟಿಗೇಷನ್ ಮಾಡಲಿ. ಈಗ ಸದ್ಯಕ್ಕೆ CBI ಸಂದರ್ಭ ಇಲ್ಲ, ನಾವೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.